101ನೇ ಜಯಂತಿಯನ್ನು ನಮ್ಮ ಪಕ್ಷದ ವತಿಯಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಒಬ್ಬ ಅಜಾತ ಶತ್ರು, ಕವಿ ಹೃದಯದ ಒಬ್ಬ ಪ್ರಧಾನಮಂತ್ರಿಗಳು ಒಂದು ಮೇಲ್ಪಂಕ್ತಿಯನ್ನು, ರಾಜಕಾರಣ ಕ್ಷೇತ್ರಕ್ಕೇ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥ ಒಬ್ಬ ನಿಜವಾದಂಥ ಅಪ್ಪಟ ಭಾರತ ಪ್ರೇಮಿ ಮತ್ತು ಅವರ ಭಾರತದ ಪ್ರೇಮ ಒಂದೇ ಅವರು ಹೃದಯದಲ್ಲಿಟ್ಕೊಂಡು. ಮಾಜಿ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬವನ್ನು ಜಿಲ್ಲಾ ಬಿಜೆಪಿ ಪಕ್ಷದಿಂದ ಸುಶಾಸನ ದಿವಸ್ ಎಂಬ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ರಾಜಕಾರಣದ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತಹ ಅಪ್ಪಟ ದೇಶಪ್ರೇಮಿ, ರಸ್ತೆಗಳ ಅಭಿವೃದ್ಧಿ, ಗ್ರಾಮೀಣ ಭಾಗ ಹಾಗೂ ನಗರ ಪ್ರದೇಶಗಳನ್ನು, ವಿಜ್ಞಾನ ತಂತ್ರಜ್ಞಾನ, ಇನ್ನು ಹಲವು ಕ್ಷೇತ್ರಗಳಲ್ಲಿ ದೇಶದ ಪ್ರಗತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ದಿದ್ದರು. ಅಂತಹ ಮಹಾನ್ ಚೇತನ ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತಾದ ವಿಷಯ ಹಂಚಿಕೊಳ್ಳಲು ಸಂತೋಷವಾಗುತ್ತದೆ ಎಂದರು. 101ನೇ ಜಯಂತಿಯನ್ನು ನಮ್ಮ ಪಕ್ಷದ ವತಿಯಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಒಬ್ಬ ಅಜಾತ ಶತ್ರು, ಕವಿ ಹೃದಯದ ಒಬ್ಬ ಪ್ರಧಾನಮಂತ್ರಿಗಳು ಒಂದು ಮೇಲ್ಪಂಕ್ತಿಯನ್ನು, ರಾಜಕಾರಣ ಕ್ಷೇತ್ರಕ್ಕೇ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥ ಒಬ್ಬ ನಿಜವಾದಂಥ ಅಪ್ಪಟ ಭಾರತ ಪ್ರೇಮಿ ಮತ್ತು ಅವರ ಭಾರತದ ಪ್ರೇಮ ಒಂದೇ ಅವರು ಹೃದಯದಲ್ಲಿಟ್ಕೊಂಡು ಅವರ ಇಡೀ ಜೀವನದ ಬದುಕು ನಡಿಗೆ ಅದರ ಕಡೆ ಇತ್ತು. ಮತ್ತು ಪೋಖ್ರಾನ್, ಆರ್ಥಿಕ ಪ್ರಗತಿ ಮತ್ತು ರಸ್ತೆಗಳ ಅಭಿವೃದ್ಧಿ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳನ್ನು ಇವತ್ತು ರಸ್ತೆಗಳ ಮೂಲಕ ಕನೆಕ್ಟ್ ಮಾಡಿದಂಥ, ಅದೇ ರೀತಿ ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ವಾಜಪೇಯಿರವರು ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಂಡ್ರು. ದೇಶವನ್ನು ಶೈನಿಂಗ್ ಅಂತ ಇದ್ರು, ಅವತ್ತು ಇಂಡಿಯಾ ಈಸ್ ಶೈನಿಂಗ್ ಅಂತ ಹೇಳ್ತಾ ಇದ್ರು. ಅಷ್ಟು ಪ್ರಕಾಶಮಾನವಾಗಿ ದೇಶದ ಪ್ರಗತಿ ಕಡೆ ಅವರು ಒತ್ತನ್ನು ಕೊಟ್ಟಿದ್ದರು. ಅಂಥ ಒಬ್ಬ ನಿಜವಾದಂಥ ಪ್ರಧಾನಮಂತ್ರಿಗಳ ಒಂದು ವ್ಯಕ್ತಿತ್ವ ಇವತ್ತು ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಒಂದು ಮೂವರು, ಯಾರು ವಾಜಪೇಯಿರವರ ಕಾಲದಲ್ಲಿ ಅವರ ಜೊತೆ ಸೆರೆಮನೆಯಲ್ಲಿ ವಾಸ ಮಾಡಿದಂಥ ಅವರು, ಮತ್ತು BV ಕೃಷ್ಣ ಅವರು, ರಮೇಶ್ ಅವರು, ಹಿರಿಯ ಪತ್ರಕರ್ತರು, ಮತ್ತು ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಗುಪ್ತಾ ಅವರು, ಹೀಗೆ ಇವರೆಲ್ಲ ಕೂಡ ಅವರ ಬಾಲ್ಯವನ್ನು, ಅವರ ಆಡಳಿತದ ನೀತಿಯನ್ನು, ಅವರು ರಾಜಕಾರಣದ ಅವರ ವ್ಯಕ್ತಿತ್ವವನ್ನು, ಇವೆಲ್ಲದನ್ನು ಕೂಡ ಅವರು ಸೊಗಸಾಗಿ ಮಾತನಾಡಿದರು. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು, ನಾವು ಕೂಡ ಕೆಲವು ಮಾತುಗಳನ್ನು ನಮ್ಮ ಕಾರ್ಯಕರ್ತರ ನಡುವೆ ಹಂಚಿಕೊಳ್ಳಲಿಕ್ಕೆ ಇವತ್ತು ಭಾಳ ಸಂತೋಷ ಆಗಿದೆ. ನಾವು ಕೂಡ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೆದರೆ ಸುಶಾಸನ ದಿವಸ ಅಂತ ಏನು ನಮ್ಮ ಪ್ರಧಾನಮಂತ್ರಿಗಳು ಜಯಂತಿಗೆ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ, ಅಂದರೆ ಉತ್ತಮ ಆಡಳಿತ ಅಂತ. ಆ ಉತ್ತಮ ಆಡಳಿತದ ಕಡೆ. ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತು ಸಿಹಿ ಮಾತುಗಳನ್ನು ಹಂಚಿಕೊಂಡರು. ಈ ದಿನ ಏನು ಇಡೀ ಭಾರತದಲ್ಲಿ ಅಜಾತ ಶತ್ರು ಅಂತಲೇ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ವಾಜಪೇಯಿಯವರ ಒಂದು ಏನು 101ನೇ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಇವತ್ತು ಇಡೀ ದೇಶದಲ್ಲೇ ಇವತ್ತು ಸಂಭ್ರಮವನ್ನು ಎಲ್ಲರೂ ಹಂಚ್ಕೊಳ್ತಾ ಇದ್ದಾರೆ. ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಕೂಡ ಇವತ್ತು ಜಿಲ್ಲೆಯ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಸಾಕಷ್ಟು ನಮ್ಮ BJPಯ ಮುಖಂಡರು, ಎಲ್ಲ ನಮ್ಮ ಸಂಸದರು, ಎಲ್ಲ ಮಂಡಲದಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಇವತ್ತು ವಿಜೃಂಭಣೆಯ ಕಾರ್ಯಕ್ರಮ ಮಾಡಿದ್ದೀವಿ. ಅಜಾತಶತ್ರು ಏನು ನಮ್ಮ ವಾಜಪೇಯಿಯವರ ಕೊಡುಗೆ ಭಾರತಕ್ಕೆ ಇಡೀ ಕೇಸರಿಮಯ ಆಗ್ತಕ್ಕಂಥ ಒಂದು ಭಾರತವನ್ನು ಮಾಡಿರ್ತಕ್ಕಂಥ ಒಂದು ಕೊಡುಗೆ ವಾಜಪೇಯಿಯವರು. ಅವ್ರ ಜೊತೆ ಮತ್ತೊಂದು ಕೊಡುಗೆ ನಮ್ಮ ಭಾರತಕ್ಕೆ ಮೋದಿಯವರ ಗುರು ಅಂತಲೇ ನಾವು ಹೇಳ್ಬೋದು. ಅವರು ಅಂತೂ ಇವತ್ತು ಮೋದಿಯವರು ಒಂದು ಅವನ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವಾಜಪೇಯಿ ಅವರಿಗೆ ಇವತ್ತು ಇಡೀ ಭಾರತನೇ ಇವತ್ತು ಸ್ಮರಣೆ ದಿನವನ್ನು ಮಾಡ್ತಾ ಇದ್ದೇವೆ.
ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಹಿಳಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.